ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ದೊಡ್ಡ ಮನೆಯಿಂದ ಹೊರಬಂದ ನಂತರವೂ ಸಖತ್ ಬ್ಯುಸಿಯಾಗಿರುವ ರಕ್ಷಿತಾ ಶೆಟ್ಟಿ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಆದರೆ ಈ ಬಾರಿ ಅವರ ಬರ್ತ್ಡೇ ಸಂಭ್ರಮ ಸಾಮಾನ್ಯ ಸೆಲೆಬ್ರಿಟಿ ಸ್ಟೈಲ್ಗೆ ವಿಭಿನ್ನವಾಗಿತ್ತು. ಬಹಳಷ್ಟು ಜನರು ಅದ್ದೂರಿ ಪಾರ್ಟಿಗಳು, ಫ್ಯಾನ್ಸಿ ಸೆಲೆಬ್ರೇಷನ್ಗಳು ಆಯ್ಕೆ ಮಾಡಿಕೊಳ್ಳುವ ಸಮಯದಲ್ಲಿ ರಕ್ಷಿತಾ ಸರಳತೆ ಮತ್ತು ಮಾನವೀಯತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಬಾರಿ ಅವರು ಯಾವುದೇ ದೊಡ್ಡ ಪಾರ್ಟಿ, ಶೋ ಆಫ್ ಇಲ್ಲದೆ ತಮ್ಮ ವಿಶೇಷ ದಿನವನ್ನು ಅರ್ಥಪೂರ್ಣವಾಗಿ ಕಳೆಯಲು ನಿರ್ಧರಿಸಿದರು. ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನವರ ಜೊತೆ ಸಮಯ ಕಳೆಯುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ನಿಜವಾದ ಸಂಭ್ರಮವಾಗಿ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ನ ಕನ್ನಡ ಸೀಸನ್ 12ರಲ್ಲಿ ತಮ್ಮ ನೇರ ನುಡಿ, ಭಾವನಾತ್ಮಕ ಸ್ವಭಾವ ಮತ್ತು ಸತ್ಯನಿಷ್ಠೆಯಿಂದ ಗಮನ ಸೆಳೆದಿದ್ದ ರಕ್ಷಿತಾ ಹೊರಜಗತ್ತಿನಲ್ಲೂ ಅದೇ ಮೌಲ್ಯಗಳನ್ನು ಮುಂದುವರಿಸುತ್ತಿದ್ದಾರೆ. ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಹೊಸ ಬದುಕು ಆಶ್ರಮಕ್ಕೆ ಭೇಟಿ ನೀಡಿದ ಅವರು ಅಲ್ಲಿನ ನಿವಾಸಿಗಳ ಜೊತೆ ಇಡೀ ದಿನ ಕಳೆಯುವ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ. ಅಂದು ಆಶ್ರಮದಲ್ಲಿದ್ದ ಪ್ರತಿಯೊಬ್ಬರಿಗೂ ವಿಶೇಷ ಊಟದ ವ್ಯವಸ್ಥೆಯನ್ನು ಸ್ವತಃ ನೋಡಿಕೊಂಡರು. ಕೆಲವೇ ಸಹಾಯ ಮಾಡುವುದರಲ್ಲಿ ಅಲ್ಲದೆ ಅವರ ಜೊತೆ ಕುಳಿತು ಮಾತನಾಡಿ, ಅವರ ಕಥೆಗಳನ್ನು ಕೇಳಿ, ನಗಿಸಿ, ಡ್ಯಾನ್ಸ್ ಮಾಡಿ ಸಂತೋಷ ಹಂಚಿಕೊಂಡರು. ಆ ಕ್ಷಣಗಳಲ್ಲಿ ಯಾವುದೇ ಸೆಲೆಬ್ರಿಟಿ ಫ್ಯಾನ್ಸ್ ನಂತರ ಕಾಣಿಸಲಿಲ್ಲ. ಒಬ್ಬ ಕುಟುಂಬ ಸದಸ್ಯೆಯಂತೆ ಬೆರೆತು ಹೋಗಿದ್ದರು. ಇದಲ್ಲದೆ ಮಕ್ಕಳ ಜೊತೆ ಆಟವಾಡಿ ಅವರ ಜೊತೆ ಫೋಟೋಗಳನ್ನು ತೆಗೆದುಕೊಂಡು ಆ ನೆನಪುಗಳನ್ನು ಮಧುರಗೊಳಿಸಿದರು. ಕೆಲವು ಮೂಲಗಳ ಪ್ರಕಾರ ಆಶ್ರಮದ ಅಗತ್ಯಗಳಿಗೆ ಸಹಾಯ ನೀಡುವ ನಿಟ್ಟಿನಲ್ಲಿ ಅವರು ದೇಣಿಗೆಯನ್ನು ನೀಡಿದರೆಂದು ಹೇಳಲಾಗ್ತಿದೆ. ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಬದಲಾಗಿ ಸಮಾಜದ ಕಡೆಗಿನ ಹೊಣೆಗಾರಿಕೆಯನ್ನು ತೋರಿಸುವ ಒಂದು ಸಂದೇಶವಾಗಿದೆ. ಯೂಟ್ಯೂಬ್ ಬ್ಲಾಗ್ಗಳ ಮೂಲಕ ಫೇಮಸ್ ಆಗಿದ್ದ ರಕ್ಷಿತಾ ಬಿಗ್ ಬಾಸ್ ಮೂಲಕ ಮನೆ ಮಾತಾಗಿದ್ದು, ರನ್ನರ್ ಅಪ್ ಆಗಿ ಹೊರಬಂದ ನಂತರವೂ ತಮ್ಮ ಸರಳ ಜೀವನ ಶೈಲಿಯಿಂದ ಜನಮನ ಗೆದ್ದಿದ್ದಾರೆ. ಅವರ ಈ ಕ್ರಮ ಅನೇಕ ಫ್ಯಾನ್ಸ್ಗಳಿಗೆ ಪ್ರೇರಣೆಯಾಗಿದೆ. ಹುಟ್ಟುಹಬ್ಬ ಅಂದರೆ ಕೇವಲ ಕೇಕ್ ಕಟ್ ಮಾಡಿ ಮಾಡೋದಲ್ಲ, ಯಾರಾದರೂ ಮುಖದಲ್ಲಿ ನಗು ಮೂಡಿಸುವ ದಿನವೂ ಆಗಿರ್ಬೋದು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿಯ ಈ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದ್ದು, ಸರಳತೆಯಲ್ಲೇ ಸೌಂದರ್ಯ ಇದೆ ಅನ್ನೋ ಮಾತಿಗೆ ಅವರು ಜೀವಂತ ಉದಾಹರಣೆಯಾಗಿದ್ದಾರೆ. ಈ ಒಂದು ಕಾರ್ಯಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಕಮೆಂಟ್ನ ಹಾಕಿ. ಇವತ್ತಿನ ಈ ವಿಡಿಯೋ ಇದಾಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ಒಳ್ಳೆಯ ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಹಾಗೆಯೇ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸು. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್.